ಹಾಯ್ ಗುರು, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ TG. ನಾನು ನಿಮ್ಮ SK. ನಿಮ್ಮ ಮೇಘು. ನಾನು ನಿಮ್ಮ ಬಸವರಾಜ್. ನಾನು ನಿಮ್ಮ ಬಸಂತ್. ಹಾಯ್, ನಾನು ನಿಮ್ಮ ವಚನ. ಹಲೋ, ನಾನು ನಿಮ್ಮ ಸ್ಫೂರ್ತಿ. ಹಲೋ ಬ್ರೋ, ಐ ಆಮ್ ದಸ್ತಿಗೀರ್. ಹಾಯ್ ಗೈಸ್, ನನ್ನ ಹೆಸರು ಭಾಗ್ಯ. ಇವತ್ತಿನ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವೆಲ್ಕಮ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು. ಇದು ಯಾಕೆ ಹಾಕೊಂಡಿನಿ ಅಂದ್ರೆ ಈ ರಾಮರಾಜ್ ಪಂಚೆ ಮತ್ತೆ ಎಳ ಅಂತಾರ ಜಸ್ಟ್ ಈ ಚಳಿಗೆ ಮುಕ್ಕುಳರೆ ಚಳಿ ಐತ್ರಿ. -20°C ಐತ್ರಿ. ತಡ್ಕೊಳಕ್ ಆಗ್ತಿಲ್ರಿ. ಅದಕ್ಕೋಸ್ಕರ ಈ ಪಂಚನ ಹಿಂಗ್ ಮುಖಕ್ಕೆ ಮುಟ್ಕೊಂಡಿನ್ರಿ ಅಷ್ಟೇ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? Hi guys, we are going to Kirova. Next year we are going for hostel. ಕನ್ನಡದಲ್ಲೇ ಮಾತಾಡಪ್ಪ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. What is the biggest regret in your life? ಫಸ್ಟ್ಲಿ ನಮ್ಮ ಮೆಗುಬೈದು ಇವತ್ತು ಹುಟ್ಟುಹಬ್ಬ ಐತಿ. ಅವಾಗ ಫಸ್ಟ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಹೊಸ ವರ್ಷದ ಶುಭಾಶಯಗಳನ್ನ ಎಲ್ರಿಗೂ ಕೋರ್ತಾ. ನಂದು ಫಸ್ಟ್ ರಿಗ್ರೆಟ್ ಏನಂದ್ರೆ ಇವತ್ತಿಂದು ನಾ ಕೈಗೆ ಹ್ಯಾಂಡ್ ಗ್ಲೌಸ್ ತರದೇ ಇರೋದು ರೀ. ನೋಡ್ರಿ, ಈ ನಮ್ನೆ ಐಸ್ ಐತಿ. ಈ ಐಸ್ನಾಗ ನನ್ನ ಕೈ ಏನಾಗ್ಯಾವ್ರಿ, ಕೊರೆ ಹೊಂತವ್ರಿ. ಜೇಬ್ನ ಇಟ್ಕೊಂತೀನಿ, ಆಮೇಲೆ ಮಾತಾಡ್ತೀನಿ ರೀ. ಓಕೆ ಗೈಸ್, ನೆಕ್ಸ್ಟ್ ಇದೇ ಥರ ಎಲ್ಲರೂ ಕೇಳೋಣ. ಎಲ್ಲ ರಿಗ್ರೆಟ್ಸ್ ಏನು ಹೇಳ್ತಾರೆ? ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಯುವರ್ ಲೈಫ್? So we should not eat mess food for and then also we are eating our mess food. That is our biggest regret. ಇಂಗ್ಲಿಷು ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್? ಇವ್ರು ಕೊಟ್ಟಿರುವಂತ ಊಟ ಇಲ್ಲಿ ಮಾಡೋರಂತ ಅಂತ ನಾವೇ ಸ್ವಲ್ಪ ಕುಕ್ ಮಾಡ್ಕೋಬೇಕಿತ್ತಂತ. ಅದೇ ನಮ್ಗೆ ದೊಡ್ಡ ರಿಗ್ರೆಟ್ ಅಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್? ನಿಮ್ಮನ್ನ ಮೀಟ್ ಆಗಿರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತರುಣ್, ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಯುವರ್ ಲೈಫ್? ನನ್ನ ಜೀವನದಲ್ಲಿ ರಿಗ್ರೆಟ್ ಇಲ್ಲ. ಯಾಕಂದ್ರೆ ರಿಗ್ರೆಟ್ ಆಗ್ಬೇಕು ಅನ್ನೋ ಕೆಲಸ ನಾನು ಮಾಡಕ್ಕೆ ಹೋಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಯುವರ್ ಲೈಫ್? ಅಡ್ಗೆ ಕಲ್ತ್ಕಲ್ದೆ ರಷ್ಯಾಗ್ ಬಂದಿದ್ದು. ಶಮಂತ್, ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಯುವರ್ ಲೈಫ್? ಸದ್ಯಕ್ಕೆ ನನ್ನ ಬಿಗ್ಗೆಸ್ಟ್ ರಿಗ್ರೆಟ್ ಅಂದರೆ ನಾನು ಮಲಗಿದ್ದವನ್ನ TGನ ನೆಬ್ಬರಿಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಈ ಚಳಿಲಿ ಎಲ್ಲ ಕಡೆ ಒದ್ದೆ ಆಗ್ತೈತೆ ನನಗೆ. ಅಷ್ಟು ಚಳಿಲಿ ಕರ್ಕೊಂಬಂದಾನೆ. ಚಳಿ ಎಲ್ಲ ಅಷ್ಟೇ. ಸದ್ಯಕ್ಕೆ ನಂಗಿರೋ ಬಿಗ್ಗೆಸ್ಟ್ ರಿಗ್ರೆಟ್ ಅದೇ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ವೆಲ್ಕಮ್ ಟು ಕಿರವಾ ಸ್ಟ್ರೀಟ್. ಇನ್ನೂ ಹೋಗಿಲ್ಲ. ಚೆಲ್ಯಾಬಿನ್ಸ್ ಕಲ್ಲಿರೋ ಮೇನ್ ಸ್ಟ್ರೀಟ್ ಅಂದ್ರೆ ಅದು ಕಿರೋವಾ. ಏನೇ ಮೇನ್ ಇವೆಂಟ್ಸ್ ಆದ್ರೂ ಕಿರೋವಾದಲ್ಲೇನೆ ಆಗೋದು. ಸೊ ಇವಾಗ ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ನೀವು ವರ್ಷದಲ್ಲಿ ಯಾವಾಗಲೇ ಬಂದು 365 ಡೇಸು ಇದೇ ತರ ಲೈಟಿಂಗ್ಸ್ ಇಲ್ಲಿ ಇರುತ್ತೆ. ಕಿರೋವಾ ಸ್ಟ್ರೀಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ 2000ನೇ ಇಸ್ವಿಯಲ್ಲಿ ಚೆಲ್ಯಾಬಿನ್ಸ್ ನ ಮೇಯರ್ ಆದಂತಹ ವಿ ತಾರಸೋ ಅವರು ಕಿರೋವಾ ಸ್ಟ್ರೀಟ್ ನ ಒಂದು ಕಲ್ಚರಲ್ ಮಾನ್ಯುಮೆಂಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ ಅವಾಗಿಂದ ನ್ಯೂ ಇಯರ್ ಮತ್ತೆ ವಿಕ್ಟರಿ ಡೇ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ರಷ್ಯಾದಲ್ಲಿ ಏನೇನಿದೆ ಅದೆಲ್ಲ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯೂಶುವಲಿ ಇಲ್ಲಿ ಕ್ರಿಸ್ಮಸ್ ಸುಮಾರು 10 days ನಡೆಯುತ್ತೆ. ಆಕ್ಚುಲಿ ನೋಡಕ್ಕೆ ತುಂಬಾ ಸುಂದರವಾಗಿದೆ. ಬಟ್ ಚಳಿ ಪ್ರಾಬ್ಲಮ್, ತುಂಬಾ ಚಳಿ. ಮಜಾ ಏನ್ ಗೊತ್ತಾ,
ನಾವೆಲ್ಲ 25 ಡಿಸೆಂಬರ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ ಜಾನ್ 1 ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇಲ್ಲಿ ಆ ತರ ಇಲ್ಲ, ನಮಗೆ ವಿಂಟರ್ ಹಾಲಿಡೇಸ್ ಕೊಡೋದು ಸ್ಲೈಟ್ ಡಿಫ್ರೆಂಟ್. ಏನಂದ್ರೆ ಜಾನ್ 1 ಇಂದ ಜಾನ್ 7th ವರೆಗೂ ನಮಗೆ ವಿಂಟರ್ ಹಾಲಿಡೇಸ್ ಅಂತ ಇರುತ್ತೆ, ನಮ್ಗೆ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಕೊಡೋಲ್ಲ. ಅಂಡ್ ಇನ್ನೊಂದು ತುಂಬಾ ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾನ್ 14th ಸೌತ್ ಉರಾಲ್ ಸ್ಟೇಟ್ ಯೂನಿವರ್ಸಿಟಿಯಿಂದ ಓಲ್ಡ್ ನ್ಯೂ ಇಯರ್ ಅಂತ ಮಾಡ್ತಾರೆ. ನಾವು ಇಂಡಿಯಾದಲ್ಲಿ ಹೆಂಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸ್ಯಾಂಟಾ ಕ್ಲಾಸ್ನ ಡೆಪಿಕ್ಟ್ ಮಾಡಿಕೊಂಡು ಬೇರೆ ಬೇರೆ ಈವೆಂಟ್ಸ್ ಮಾಡ್ತೀವೋ, ಅದೇ ಥರ ಇಲ್ಲಿ ಸ್ಯಾಂಟಾ ಕ್ಲಾಸ್ ಬದಲು ಡೆಡ್ಮೋರೋಸ್ ಅಂತ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾರೆ. ಸ್ನೆಗುರೋಚ್ಕಾ ಅಂತ ಅವಳು ಡೆಡ್ಮೋರೋಸ್ನ ಮೊಮ್ಮಗಳಾಗಿ ಬರ್ತಾಳೆ. ಸೊ ಅವರಿಬ್ರು ಸೇರಿಕೊಂಡು ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಚಿಲ್ಡ್ರನ್ಗೆಲ್ಲ ಗಿಫ್ಟ್ಸ್ ಕೊಡ್ತಾರೆ. ನಮ್ಗೆ ಯಾರು ಸಿಕ್ಕಿಲ್ಲ ಕೊಡೋಕ್ಕೆ. ಈಗ ಕೊಟ್ಟಿರೋ ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲಿ ನಾವು ಚೆಲಿಯಾಬಿನ್ಸ್ ನ ಆದಷ್ಟು ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ಬೋದು. ವಿಂಟರ್ ಹಾಲಿಡೇಸ್ ಅಂತ ಈಗೇನ್ ಬರುತ್ತೋ ಈ ಟೈಮ್ ಅಲ್ಲಿ ನಾವು ರಷ್ಯನ್ ಕಲ್ಚರ್ನ ತುಂಬಾ ಚೆನ್ನಾಗಿ ನೋಡ್ಬೋದು. ಬಿಕಾಸ್ ಕ್ರಿಸ್ಮಸ್ ಬರುತ್ತೆ, ನ್ಯೂ ಇಯರ್ ಬರುತ್ತೆ. ಈ ಟೈಮ್ ಅಲ್ಲಿ ಫುಲ್ ಕ್ರ್ಯಾಕರ್ಸ್ ನ ಯೂಸ್ ಮಾಡ್ಕೊಂಡಾಗಿರ್ಬೋದು, ಅಥವಾ ಡಿಫ್ರೆಂಟ್ ಸ್ಯಾಂಟಾ ಕ್ಲಾಸ್ ಗೆಟಪ್ಸ್ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಟೈಮ್ ಅಲ್ಲಿ ನಾವು ಅವ್ರ ಕಲ್ಚರ್ನ ತುಂಬಾ ಚೆನ್ನಾಗಿ ನೋಡ್ಬೋದು. ಹ್ಯಾಪಿ ನ್ಯೂ ಇಯರ್. ಗೈಸ್, ನಮ್ಮ ಇಂಡಿಯಾದಲ್ಲಾದರೆ ಕ್ರಿಸ್ಮಸ್ಗೆ ಚರ್ಚಲ್ಲಿ ನಮಗೆ ವೈನ್ ಕೇಕು ಮತ್ತು ಚಾಕ್ಲೇಟ್ಸ್ ಕೊಡ್ತಾರೆ. ಇಲ್ಲಾದರೆ ನಮಗೆ ಆಲಿವ್ ಸಲಾಡ್ ಅನ್ನೋ ಫುಡ್ ಇರುತ್ತೆ. ರಷ್ಯನ್ ಮೋಸ್ಟ್ ಫೆಮಿಲಿಯರ್ ಫುಡ್ ಅದು ಕ್ರಿಸ್ಮಸ್ಗೆ, ಮತ್ತು ವೈನ್ ಕೊಡ್ತಾರೆ. ಇವಳ್ದು ಯಾವತ್ತಿದ್ರು ಫುಡ್ಡಲ್ಲೇ ಜೀವನ. ಸೊ ಅದಕ್ಕೆ ನಿಮಗೆ ಬಂದ್ಬಿಟ್ಟು ಬರೀ ಫುಡ್ದೇ ಹೇಳ್ತಾರೆ. ಜೀವನ ಇರೋದೇನು ಗೈಸ್? ಬರೀ ತಿನ್ನೋದು ಸಾಯುವಾಗ ತಿನ್ಕೊಂಡೆ ಬದುಕಬೇಕಾ? ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಗೈಸ್, ನೀವು ಇದುವರೆಗೂ ಕಲ್ಲಿನ ಕಲಾಕೃತಿಗಳನ್ನ ನೋಡಿರ್ತಾರ, ಐಸಿನ ಕಲಾಕೃತಿಗಳನ್ನ ತೋರಿಸ್ತೀವಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾರ್ಯಾರು ಬಂದಿದ್ದಾರೆ ಇವ್ರಿಗೆಲ್ಲ ಟೀ, ಕಾಫಿ ಅಥವಾ ಸ್ನ್ಯಾಕ್ಸ್ ಈ ಥರ ಎಲ್ಲ ತಿಂಡಿಗೋಸ್ಕರ ಒಳ್ಳೊಳ್ಳೆ ಸೈಡ್ಗೆ ಶಾಪ್ಸ್ ಇದೆ. ಒಂದೊಂದು ಶಾಪ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಹಂಗೆ ಈ ಒಂದು ಕಿರೋವಾ ಸ್ಟ್ರೀಟ್ಗೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಿರ್ತಕ್ಕಂಥ ಎಲ್ರಿಗೂ ಒಳ್ಳೊಳ್ಳೆ ಡಿಶಸ್ನ ಮಾಡಿಬಿಟ್ಟು ಎಲ್ಲ ಸೇಲ್ ಮಾಡ್ತಿದ್ದಾರೆ. ಇಲ್ಲೊಂದು ಶಾಪ್ ಇದೆ. Happy New Year. He's from Pakistan, Lahore. ಎಲ್ಲರೂ ಎಕ್ಸೈಟ್ಮೆಂಟ್ ಇಂದ ಕಾಯ್ತವ್ರೆ. ಬೆಂಕಿ ಹತ್ತಿ ಪಟಾಕ್ಷಿ ಹಾರೋದ್ನ. Happy New Year! ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಸ್ಟೇಟ್ ಇಂಟು ಡಾಕ್ಟರ್ ಸ್ಕ್ವಾಡ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ತಿಂಡಿ ಹೊತ್ತಿಗೆ ಫ್ರೀ ಆಗಿ ಚಾಕ್ಲೇಟ್.
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. Until then, bye bye, signing off from Chala bin Sarsha.